ಜಿಲ್ಲೆಯಿಂದ ಮೀನುಗಾರಿಕೆ ಸಮಿತಿ ವತಿಯಿಂದ ಬಂದಿದ್ದು BK ಹರಿಪ್ರಸಾದ್ ಸಾಹೇಬರಿಗೆ ನಮ್ಮ KPCC ಅಧ್ಯಕ್ಷರು ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ನಮ್ಮ ವಿಜಯಪುರ ಜಿಲ್ಲೆಯಿಂದ ಎಲ್ಲ ಮೀನುಗಾರಿಕೆ ಕಮಿಟಿಯಿಂದ ಮತ್ತು ನಮ್ಮ ಜಿಲ್ಲೆಯಿಂದ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕರ್ತರಿಂದ ಅವರಿಗೆ ತುಂಬ ಆತ್ಮೀಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. BK ಹರಿಪ್ರಸಾದ್ ಅವರ ಏನು ನೂತನ KPCCಯ ಸಾರಥ್ಯವನ್ನು ವಹಿಸಿಕೊಳ್ಳುವಂಥ ಒಂದು ಪದಗ್ರಹಣ ಸಮಾರಂಭ ಇದೆ. ಈ ಪದಗ್ರಹಣ ಸಮಾರಂಭಕ್ಕೆ ನಾಡಿನ ಎಲ್ಲ ಜಿಲ್ಲೆಗಳಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದನ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳಿರ್ಬೋದು, ಕಾರ್ಯಕರ್ತರುಗಳಿರ್ಬೋದು, ಸೇವಕರಿರ್ಬೋದು, ಇವತ್ತು ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾನು ಮತ್ತೊಮ್ಮೆ ಸನ್ಮಾನ್ಯ BK ಹರಿಪ್ರಸಾದ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲ ಸಮಸ್ತ ಕೋಲಿ ಗಂಗಾ ಮತಸ್ಥ ಸಮುದಾಯದಿಂದ ಅವರಿಗೆ ಶುಭಾಶಯಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ, ಯಾದಗಿರಿ ಜಿಲ್ಲೆಯಿಂದ ಲಕ್ಷಾಂತರ ಜನ ಇವತ್ತು ಕಾರ್ಯಕ್ರಮ ಭಾಗವಹಿಸುತ್ತಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಯಾದಗಿರಿ ಜಿಲ್ಲೆಯ OBC ಘಟಕದ ವತಿಯಿಂದ ಶುಭ ಹಾರೈಸುತ್ತೇವೆ. ಕ್ಷೇತ್ರದ ಹಪ್ಪಿಯಲ್ಲಿ ಬರುವ ಯಾದಗಿರಿ ಜಿಲ್ಲೆ ನಮ್ಮ BK ಹರಿಪ್ರಸಾದ್ ಅವರು ರಾಜ್ಯಾಧ್ಯಕ್ಷರಿಗೆ ನಮ್ಮ ಗುಡಿಮಿಟ್ಕಲ್ ಮತಕ್ಷೇತ್ರದಿಂದ 200 ಜನ OBC ಕಡೆಯಿಂದ ಆಗಮಿಸಿದ್ದಾರೆ ಎಂದು ನಾವು OBC ಬ್ಲಾಕ್ ಅಧ್ಯಕ್ಷರು ಸೈದೇಪುರ್ ದೇವಪ್ಪಗೌಡ ರಾಚನಾಳ್ ಅಂತಂದು ಈ ಮಾಧ್ಯಮದ ಮುಖಾಂತರ ತಿಳಿಸುತ್ತೇವೆ. ಅಧ್ಯಕ್ಷರು, ತಾಲೂಕಾ ಗ್ಯಾರಂಟಿ ಅಧ್ಯಕ್ಷನಾಗಿ ಬಂದಿದ್ದೀನಿ. ಕಾಂಗ್ರೆಸ್ ಪಕ್ಷದ ಅಭಿಮಾನಿಯಾಗಿ ಮತ್ತು ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ BK ಹರಿಪ್ರಸಾದ್ ಸಾಹೇಬರ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಮ್ಮ ಯಾದಗಿರಿ ತಾಲೂಕದಿಂದ ಸಾಕಷ್ಟು ಜನ, ನಮ್ಮ ಯಾದಗಿರಿ ಜಿಲ್ಲೆ ತಾಲೂಕಿನ MLAಗಳಾದ ಶ್ರೀಮಾನ್ ಚನ್ನರೆಡ್ಡಿ ಪಾಟೀಲ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಜನ ಏನಂದ್ರೆ ಬಂದಿವಿ. ಮುಂದೆ ಸಹಿತ 28ರ ಚುನಾವಣೆಯಲ್ಲಿ ಮತ್ತೆ BK ಹರಿಪ್ರಸಾದ್ ಸಾಹೇಬರ ಇದ್ರ ಮೇಲೆ ಅಧ್ಯಕ್ಷತೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಏನಂದ್ರೆ ಅಧಿಕಾರಕ್ಕೆ ಬರ್ತದ. ಒಳ್ಳೆ ರೀತಿಯಿಂದ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಕ್ಷೇತ್ರದಿಂದ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು BK ಹರಿಪ್ರಸಾದ್ ಸಾಹೇಬರ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಎಲ್ಲ ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರದಿಂದ ನಮ್ಮ ಖರ್ಗೆ ಸಾಹೇಬರ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಕ್ಕಾಗಿ ಇವತ್ತು BK ಹರಿಪ್ರಸಾದ್ ಅವರಿಗೆ ಶುಭವಾಗಲಿ ಅಂತೇಳಿ ಹರ್ಷ ವ್ಯಕ್ತಪಡಿಸ್ತೀವಿ.